ಬಂಡೆ ಕ್ಯಾಂಪ್ಗೆ ಬ್ರೇಕ್ ಹಾಕಿ ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿದೆ ಅಂತ ಹೇಳೋ ಡಿಕೆ ಕ್ಯಾಂಪ್ ಬಾಯಿಗೆ ಬೀಗ ಹಾಕಿ ಪವರ್ ಶೇರಿಂಗ್ ಅಗ್ರಿಮೆಂಟ್ ಬಗ್ಗೆ ಈಗ ಮಾತನಾಡಿರುವಂತದ್ದು. ಜನಪರ ಸರ್ಕಾರ ನೀಡ್ತಾ ಇರೋ ಸಿದ್ದರಾಮಯ್ಯ ಅವರ ಪೂರ್ಣಾವಧಿ ಸಿಎಂ ಅಂತ ಹೇಳಿಬಿಡಿ. ಕಾಂಗ್ರೆಸ್ ವರಿಷ್ಠರನ್ನ ಒಬ್ಬರಿಂದ ಒಬ್ಬರಿಗೆ ಭೇಟಿಯಾಗುತ್ತಾ ಸಿಎಂ ಕ್ಯಾಂಪ್ ಹಕ್ಕೊತ್ತಾಯ ಮಾಡ್ತಾ ಇದೆ. ಕನಕಪುರ ಬಂಡೆ ಡಿಕೆಶಿ ಕ್ಯಾಂಪ್ ಲಾಬಿಗೆ ನೀವೀಗ ಸೊಪ್ಪು ಹಾಕ್ತಾ ಇದ್ರೆ ಕಾಂಗ್ರೆಸ್ ಕಲಾಸ್ ಆಗುತ್ತೆ. 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಸತೀಶ್ ಕ್ಯಾಂಪ್ ವರದಿಯನ್ನ ನೀಡಿದೆ. ಬಂಡೆ ಕ್ಯಾಂಪ್ಗೆ ಬ್ರೇಕ್ ಹಾಕಿ ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿದೆ ಅಂತ ಹೇಳೋ ಡಿಕೆ ಕ್ಯಾಂಪ್ ಬಾಯಿಗೆ ಬೀಗ ಹಾಕಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ಒಂದು ರಿಪೋರ್ಟ್ ಜನಪರ ಸರ್ಕಾರ ನೀಡ್ತಾ ಇರುವಂತಹ ಸಿದ್ದರಾಮಯ್ಯ ಅವರ ಪೂರ್ಣಾವಧಿ ಸಿಎಂ ಅಂತ ಹೇಳಿಬಿಡಿ ಅಂತ ಹೈಕಮಾಂಡ್ಗೆ ಈ ವರದಿಯ ಮೂಲಕ ಹೇಳಿರುವಂಥದ್ದು. ಕಾಂಗ್ರೆಸ್ ವರಿಷ್ಠರನ್ನ ಒಬ್ಬರಿಂದ ಒಬ್ಬರಿಗೆ ಭೇಟಿಯಾಗುತ್ತಾ ಸಿಎಂ ಕ್ಯಾಂಪ್ ಹಕ್ಕೊತ್ತಾಯ. ಕನಕಪುರ ಬಂಡೆ ಡಿಕೆಶಿ ಕ್ಯಾಂಪ್ ಲಾಬಿಗೆ ನೀವೀಗ ಸೊಪ್ಪು ಹಾಕ್ತಾ ಇದ್ರೆ ಕಾಂಗ್ರೆಸ್ ಕಲಾಸ್ ಆಗುತ್ತೆ. ಸಿಎಂ ಕ್ಯಾಂಪ್ಗಿಂತ ಮೊದಲೇ ಹೋಗಿ ಹೈಕಮಾಂಡ್ಗೆ ವರದಿಯನ್ನ ಮುಟ್ಟಿದೆ. ಕಾಂಗ್ರೆಸ್ಗೆ ಅಭೂತಪೂರ್ವ ಜನಬೆಂಬಲ ಸಿಗಲು ಡಿಕೆಶಿನೇ ಕಾರಣ. ಆಗ ಬಿಜೆಪಿ ವಿರುದ್ಧ ಸೆಣಸಾಡಿ ಮೈಸೂರು ಭಾಗದಲ್ಲಿ ದಳವನ್ನ ಮಣ್ಣು ಮುಕ್ಕಿಸಿದ್ದೆ ಡಿಕೆಶಿ. ಕೊಟ್ಟ ಮಾತಿನಂತೆ ಡಿಕೆಗೆ ಸಿಎಂ ಸೀಟ್ ಕೊಡಿ ಅಂತ ಹೇಳಿದೆ. ಸಿದ್ದು ಕ್ಯಾಂಪ್ ಸೈಲೆಂಟ್ ಮಾಡಿ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಲಾಸ್ ಆಗುವುದು ಪಕ್ಕಾ. ಸಿಎಂ ಕ್ಯಾಂಪ್ಗಿಂತ ಮೊದಲೇ ಹೋಗಿ ಹೈಕಮಾಂಡ್ಗೆ ವರದಿಯನ್ನ ಮುಟ್ಟಿಸಿದೆ ಡಿಕೆ ಟೀಮ್. ಕಾಂಗ್ರೆಸ್ ಅಭೂತಪೂರ್ವ ಜನಬೆಂಬಲ ಸಿಗಲು ಡಿಕೆಶಿ ಅವರ ಹೋರಾಟ ಇದೆ. ಆಗ ಬಿಜೆಪಿ ಅವರ ವಿರುದ್ಧ ಸೆಣಸಾಡಿ ಮೈಸೂರು ಭಾಗದಲ್ಲಿ ದಳಕ್ಕೆ ಮಣ್ಣು ಮುಕ್ಕಿಸಿರುವುದು ಡಿಕೆ ಅವರು. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕಲಾಸ್ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ.